ಹಾಯ್ ಹೆಲೋ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಅಫಾಕ್ ಹುಸೇನ್. ಇವತ್ತಿನ ಚರ್ಚೆಯ ವಿಷಯ ಬಂದು ನರೇಂದ್ರ ಮೋದಿ ಅವರು ಹೇಳಿರ್ತಕ್ಕಂಥ ಒಂದು ಸ್ಟೇಟ್ಮೆಂಟ್. ಮೊದಲನೇದಾಗಿ ಆ ವಿಡಿಯೋ ನೋಡೋಣ, ಅದಾದ ಮೇಲೆ ಚರ್ಚೆ ಮಾಡೋಣ. और पहले जब उनकी सरकार थी उन्होंने कहा था कि देश की संपत्ति पर पहला अधिकार मुसलमानों का है। इसका मतलब ये संपत्ति इकट्ठी करके किसको बांटेंगे? जिनके ज्यादा बच्चे हैं उनको बांटेंगे। घुसपैठियों को बांटेंगे। क्या आपकी मेहनत की कमाई का पैसा घुसपैठियों को दिया जाएगा? और उनको बांटेंगे जिनको मनमोहन सिंह जी की सरकार ने कहा था कि संपत्ति पर पहला अधिकार मुसलमानों का है। भाइयों बहनों, ये अर्बन नक्सल की सोच, मेरी माताओं बहनों, ये आपका मंगलसूत्र भी बचने नहीं देंगे, यहां तक जाएंगे, मैं कहने आया हूं। ಸ್ನೇಹಿತರೆ, ಈ ವಿಡಿಯೋದಲ್ಲಿ ನರೇಂದ್ರ ಮೋದಿ ಅವರು ಹೇಳ್ತಾ ಇದ್ದಾರೆ, ಮನಮೋಹನ್ ಸಿಂಗ್ ಅವರು 2006ನಲ್ಲಿ ಹೇಳಿದರಂತ, ಈ ದೇಶದಲ್ಲಿ ಎಲ್ಲಾ ಸಂಸ್ಥೆಗಳ ಮೇಲೆ ಮೊದಲನೇ ಹಕ್ಕು ಯಾರ್ದಾದ್ರೂ ಇದ್ರೆ ಅದು ಮುಸಲ್ಮಾನರದು. ಅದು ಮನಮೋಹನ್ ಸಿಂಗ್ ಅವರು ಹೇಳಿರೋದು ಬಡ ಮುಸಲ್ಮಾನ. ಯಾಕಂದ್ರೆ ಆ ಟೈಮ್ನಲ್ಲಿ ಗ್ರೋತ್ ರೇಟ್ ಆಫ್ ಮುಸ್ಲಿಮ್ಸ್ ಬಹಳ ಕಡಿಮೆ ಇತ್ತು. ಅದರ ಸಲುವಾಗಿ ಹೇಳಿದ್ದಾರೆ. ಆದರೆ ನರೇಂದ್ರ ಮೋದಿ ಅವರು ಅದನ್ನು ಒಂದು ತಿರ್ಚಿ ಯಾವುದೋ ಒಂದು ಬೇರೆ ರೀತಿಯಲ್ಲಿ ತಗೊಂಡು ಹೋಗಿ ಹೇಳಿದ್ದಾರೆ. ಯಾರ್ದೋ ಒಂದು ಹಕ್ಕು ತಗೊಂಡು ಬೇರೆಯವರಿಗೆ ಕೊಟ್ಬಿಡ್ತಾರೆ. ಆ ರೀತಿ ಆಗಲ್ಲ. ಯಾರ್ದೋ ಒಂದು ಹಕ್ಕು ತಗೊಂಡು ಬೇರೆಯವರಿಗೆ ಕೊಡೋದು ಯಾವುದಕ್ಕೆ ಹೇಳ್ತಾರಂದ್ರೆ, ಕರ್ನಾಟಕದಲ್ಲಿ ಬಂದಿತ್ತು ತೆರಿಗೆ ಎಷ್ಟು ತಗೊಳ್ತಾರೆ ಇವರು, ವಾಪಸ್ ಕೊಡೋದು ಕರ್ನಾಟಕಕ್ಕೆ ಬಿಟ್ಟು ಯುಪಿಗೆ ಬೇರೆ ಬೇರೆ ಸ್ಟೇಟ್ಗೆ ಕೊಡ್ತಾರಲ್ಲ, ಅದನ್ನು ಹೇಳೋದು. ಈ ಒಬ್ಬರದು ಹಕ್ಕು ತಗೊಂಡು ಬೇರೆಯವರಿಗೆ ಕೊಡೋದು ಅನ್ನೋದು, ಆ ತಾರತಮ್ಯ ಮಾಡೋದ್ರಲ್ಲಿ ಮೊದಲನೇ ಸ್ಥಾನದಲ್ಲಿ ಇರೋದು ನಮ್ಮ ನರೇಂದ್ರ ಮೋದಿ ಅವರು. ಆದ್ರೆ ಬ್ಲೇಮ್ ಮಾಡ್ತಿರೋದು ಮನಮೋಹನ್ ಸಿಂಗ್ ಅವರಿಗೆ. ಈ ರೀತಿ ನರೇಂದ್ರ ಮೋದಿ ಹೇಳಿದ್ದು ಒಂದು ಸ್ಟೇಟ್ಮೆಂಟ್ ಬಗ್ಗೆ ಆಲೋಚನೆ ಮಾಡಿ. ಮನಮೋಹನ್ ಸಿಂಗ್ ಅವರು ಈ ರೀತಿ ಹೇಳಿದ್ರೆ ಕೂಡ ಮುಸಲ್ಮಾನರದು ಗ್ರೋತ್ ಆ ರೀತಿ ಡೆವಲಪ್ ಆಯ್ತಾ? ಆಗಿಲ್ಲ. ಸ್ವಾಮಿ ನರೇಂದ್ರ ಮೋದಿ ಅವರು ಇದೇ ವಿಡಿಯೋದಲ್ಲಿ ಹೇಳ್ತಾ ಇದ್ದಾರೆ, ಯಾರ್ದು ಹೆಚ್ಚು ಮಕ್ಕಳು ಇದೆ ಎಲ್ಲ ಹಕ್ಕು ಅವರಿಗೆ ಕೊಡ್ತಾರಂತ. ಸ್ವಾಮಿ ನರೇಂದ್ರ ಮೋದಿ ಅವರೇ, ನೀವು ಮರ್ತೋಗ್ಬಿಟ್ಟಿದ್ದೀರಾ ಹೇಗೆ? ನಿಮ್ಮ ಮನೆಯಲ್ಲಿ ನಿಮ್ಮ ಅಣ್ಣ ತಮ್ಮರು ಎಷ್ಟು ಜನ ಇದ್ದಾರೆ? ನಿಮ್ಮ ತಂದೆ ತಾಯಿಗೆ ಎಷ್ಟು ಮಕ್ಕಳು ಗೊತ್ತಾ ನಿಮಗೆ? 6 ಜನ. ಹೆಚ್ಚು ಮಕ್ಕಳು ಯಾರಿಗಿದ್ದಾರೆ? ಎದಕ್ಕೆ ಮರ್ತೋಗ್ತೀರಾ? ಇಲ್ಲ, ನೀವು ಈ ರೀತಿ ಹೇಳಬಾರ್ದಾಗಿತ್ತು ನಿಮ್ಮ ತಂದೆಯವ್ರ ಬಗ್ಗೆ. ಪಾಪ ಅವ್ರು ಇದ್ದಿದ್ರೆ ಎಷ್ಟು ಬೇಜಾರು ಮಾಡ್ಕೊಳ್ತಿದ್ರು. ಬನ್ನಿ, ಇನ್ನೊಂದು ಮಾತು ಅವ್ರು ಏನು ಹೇಳಿದಾರಂದ್ರೆ, ಘುಸ್ಪೇಟಿಯೇ ಅಂತಾರೆ ಮುಸಲ್ಮಾನರಿಗೆ. ಸ್ವಾಮಿ, ನಿಮ್ಮ ಬಿಜೆಪಿ ಪಕ್ಷದಲ್ಲಿ ಎಷ್ಟೋ ಮುಸಲ್ಮಾನರು ಇದಾರಲ್ಲ, ಕಾರ್ಯಕರ್ತರು, ಅವ್ರನ್ನ ಎಲ್ಲ ಒಮ್ಮೆ ಹೇಳಿ, ಈ ಘುಸ್ಪೇಟಿಯಗಳಿಂದ ನಾವು ಕೆಲಸ ತಗೊಳ್ಳಲ್ಲ ಅಂದು. ಮುಖ್ತಾರ್ ಅಬ್ಬಾಸ್ ನಖ್ವಿ ಇದಾರಲ್ಲ, ಅವರಿಗೆ ತೆಗೆದಾಕಿ ಘುಸ್ಪೇಟಿ ಅಂತ ಹೇಳಿ ಅವರಿಗೆ ಒಂದು ಲೇಬಲ್ ಹಾಕಿ ಹೊರಗೆ ಕಳಿಸಿ ಪಕ್ಷದಿಂದ. ನಿಮ್ಮ ಮೋಹನ್ ಭಾಗವತ್ ಅವರ RSS ನಲ್ಲಿ ಎಷ್ಟು ಜನ ಮುಸಲ್ಮಾನರು ಇದ್ದಾರೆ ಅಂತ ಅವರೇ ಹೇಳ್ತಾರೆ. ಲಕ್ಷಾಂತರ ಮುಸಲ್ಮಾನರು ನಮ್ಮ ಸಂಘದಲ್ಲಿ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ ಅಂತ ಅವ್ರಿಗೆ ಹೇಳಿ ಘುಸ್ಪೇಟಿಯ ಹೊರಗಾಕಿ ಅಂತ. ಎದಕ್ಕೆ ಕೇಳಕ್ಕಾಗಲ್ಲ? ನೀವು ಯಾಕಾಗಿ ಬೋರಾ ಕಮ್ಯುನಿಟಿಯ ಒಂದು ಮಸೀದಿನಲ್ಲಿ ಕೂತ್ಕೊಂಡು ಚರ್ಚೆ ಮಾಡಿ ಬರ್ತೀರಾ ಘುಸ್ಪೇಟಿಯವ್ರ ಜೊತೆಗೆ? ಪಸ್ಮನ್ನ ಮುಸಲ್ಮಾನ್ ಅಂತ ಏನೇನೋ ಭಾಷಣ ಹೊಡೆದಿರಲ್ಲ, ಯಾಕೆ ಹೇಳಿದ್ದೀರಾ ಘುಸ್ಪೇಟಿಯವ್ರ ಬಗ್ಗೆ? ಎಲೆಕ್ಷನ್ ಬಂದಾಗ ಈ ರೀತಿ ಭಾಷಣಗಳು ಕೊಡೋದು ಬಹಳ ಸುಲಭ. ಆದರೆ ನಿಮ್ಮ ಹೇಳಿಕೆ ನಿಮಗೆ ವಿರುದ್ಧ ಆಗುತ್ತೆ ಅನ್ನೋದು ಕೂಡ ನೀವು ಈ ವಿಷಯವನ್ನು ಗುರುತಿಟ್ಕೋಬೇಕು. ನರೇಂದ್ರ ಮೋದಿ ಅವರು ಈ ದೇಶದ ಮಹಿಳೆಯರ ಬಗ್ಗೆ ಕೂಡ ಒಂದು ಮಾತು ಹೇಳಿದ್ದಾರೆ. ಮಹಿಳೆಯರ ಮಂಗಲಸೂತ್ರವನ್ನು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ್ರೆ ಕಿತ್ಕೊಳ್ತಾರಂತ. ಸ್ವಾಮಿ, ಮಂಗಲಸೂತ್ರಕ್ಕೆ ನ್ಯಾಯ ಮಾಡಿದ್ದೀರಾ ನೀವು? ಮದುವೆ ಮಾಡಿಕೊಂಡಿದ್ದ ಮೇಲೆ ನಿಮ್ಮ ಧರ್ಮಪತ್ನಿಗೆ ನೀವು ನ್ಯಾಯ ಕೊಟ್ಟಿದ್ದೀರಾ? ಆ ಮಂಗಲಸೂತ್ರದ ಬಗ್ಗೆ ಮಾತಾಡುವ ಹಕ್ಕು ನಿಮಗೆ ಅಸಲಿಲ್ಲ ಸ್ವಾಮಿ ನರೇಂದ್ರ ಮೋದಿ ಅವರೇ. ಆ ಮಂಗಲಸೂತ್ರದ ಬಗ್ಗೆ ಚರ್ಚೆ ಮಾಡುವ ಹಕ್ಕು ಅಸಲಿಲ್ಲ ನಿಮಗೆ. ಈ ಮಾತು ನೀವು ನೆನ್ಪಿಟ್ಕೋಬೇಕು. ಈ ದೇಶದಲ್ಲಿ ನರೇಂದ್ರ ಮೋದಿಯವರು ಸಮರ್ಥಕರು ಕೂಡ ಅವರಿಗೆ ಕೇಳಬೇಕು ಈ ಪ್ರಶ್ನೆ. ಸ್ನೇಹಿತರೆ, ಈ ವಿಡಿಯೋವನ್ನು ಮಾಡುವ ಉದ್ದೇಶ ಏನಂದ್ರೆ, ಇಂಥ ಒಂದು ಭಾಷಣಗಳನ್ನು ಕೇಳಿ ನೀವು ನಿಮ್ಮ ಮತ ಭಾಜಪಾಗೆ ಕೊಡಬೇಕು.
ಯಾರಿಗೆ ಕೊಡಬೇಕು ನೀವೇ ಆಲೋಚನೆ ಮಾಡಬೇಕು. ಇಂಥ ಒಂದು ವಿಡಿಯೋಗಳಿಂದ ನೀವು ಕೇಳಿಕೊಂಡು ನಿಮ್ಮ ಮತ ಕೊಟ್ಬಿಟ್ಟಿದ್ರೆ ಈ ದೇಶದಲ್ಲಿ ಯಾವ ರೀತಿಯ ಡೆವಲಪ್ಮೆಂಟ್ ಆಗಲ್ಲ. ಇವ್ರದ್ದು ಸುಳ್ಳು ಸುದ್ದಿಗಳು ಹಬ್ಸೋದು, ಇವರು ಸುಳ್ಳು ಸುದ್ದಿಗಳನ್ನು ಹೇಳಿ ನಿಮ್ಮ ವೋಟ್ ತಗೊಳ್ಳೋಕ್ಕೆ ಪ್ರಯತ್ನ ಮಾಡ್ತಾರೆ. ದಯವಿಟ್ಟು ಇವರಿಗೆ ಸಮರ್ಥನೆ ಕೊಡಬೇಡಿ. ಧನ್ಯವಾದಗಳು.